ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಅಭಿಮಾನಿಗಳಿಗೆ ಮತ್ತೊಂದು ಸಿಹಿ ಸುದ್ದಿಯನ್ನ ಕೊಟ್ಟಿದ್ದಾರೆ. 5 ವರ್ಷಗಳ ಕಾಲ ಆ ಪ್ರಪಂಚದಲ್ಲೇ ಮುಳುಗಿದಂತಹ ಶೆಟ್ರು ಈಗ ಕೊನೆಗೂ ಹೊಸ ಹೆಜ್ಜೆಯನ್ನ ಇಡೋದಕ್ಕೆ ಸಿದ್ಧವಾಗಿಬಿಟ್ಟಿದ್ದಾರೆ. ಕಾಂತಾರ ಮತ್ತು ಪ್ರೀಕ್ವೆಲ್ ನ ವಿಜಯ ಯಾತ್ರೆಯ ನಂತರ ರಿಷಬ್ ಶೆಟ್ಟಿ ಈಗ ಕೇವಲ ಪ್ಯಾನ್ ಇಂಡಿಯಾ ಸಿನಿಮಾಗಳತ್ತಲೇ ಮುಖ ಮಾಡ್ತಿದ್ದಾರೆ. ಜೈ ಹನುಮಾನ್ ಸಿನಿಮಾವನ್ನ ರಿಷಬ್ ಮೊದಲು ಕೈಗೆತ್ತಿಕೊಂಡಿದ್ದಾರೆ. 6 ತಿಂಗಳು ಈ ಒಂದು ಚಿತ್ರಕ್ಕಾಗಿಯೇ ತಮ್ಮ ಟೈಮ್ ಅನ್ನ ಮೀಸಲಿಡೋದಕ್ಕೆ ತೀರ್ಮಾನಿಸಿದ್ದಾರೆ ಎನ್ನುವಂತಹ ಗುಸುಗುಸು ಚರ್ಚೆ ಆರಂಭವಾಗಿದೆ. ಅವರು ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿಗಾಗಿಯೇ ವೇಟ್ ಮಾಡ್ತಾ ಇದ್ರು ಎನ್ನುವಂತಹ ಚರ್ಚೆ ಕೂಡ ಈಗ ಶುರುವಾಗಿದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಅಮೃತ ಶ್ರೀಕಂಠ. ನಮ್ಮ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಅಭಿಮಾನಿಗಳಿಗೆ ಮತ್ತೊಂದು ಸಿಹಿ ಸುದ್ದಿಯನ್ನ ಕೊಟ್ಟಿದ್ದಾರೆ. ಕಾಂತಾರ ಸರಣಿಯ ಯಶಸ್ಸಿನ ಬಳಿಕ 5 ವರ್ಷಗಳ ಕಾಲ ಆ ಪ್ರಪಂಚದಲ್ಲೇ ಮುಳುಗಿದಂತಹ ಶೆಟ್ರು ಈಗ ಕೊನೆಗೂ ಹೊಸ ಹೆಜ್ಜೆಯನ್ನ ಇಡೋದಕ್ಕೆ ಸಿದ್ಧವಾಗಿಬಿಟ್ಟಿದ್ದಾರೆ. ಹೌದು, ಬಹುನಿರೀಕ್ಷಿತ ತಮ್ಮ ಮುಂದಿನ ಚಿತ್ರಕ್ಕೆ 6 ತಿಂಗಳ ಬೃಹತ್ ಕಾಲ್ ಶೀಟ್ ನೀಡಿರೋದು ಫಿಲ್ಮ್ ನಗರದಲ್ಲಿ ಅತಿದೊಡ್ಡ ಚರ್ಚೆಯಾಗ್ಬಿಟ್ಟಿದೆ. ಕಾಂತಾರ ಮತ್ತು ಪ್ರೀಕ್ವೆಲ್ ನ ವಿಜಯ ಯಾತ್ರೆಯ ನಂತರ ರಿಷಬ್ ಶೆಟ್ಟಿ ಈಗ ಕೇವಲ ಪ್ಯಾನ್ ಇಂಡಿಯಾ ಸಿನಿಮಾಗಳತ್ತಲೇ ಮುಖ ಮಾಡ್ತಿದ್ದಾರೆ. ಅವರ ಪಾಲಿಗೆ ನಿಂತಿರುವಂತಹ ಬಹುಮುಖ್ಯ 2 ಪ್ರಾಜೆಕ್ಟ್ಗಳು ಅಂದರೆ ಜೈ ಹನುಮಾನ್ ಮತ್ತು ಶಿವಾಜಿ ಬಯೋಪಿಕ್. ಇವುಗಳಲ್ಲಿ ತೆಲುಗು ನಿರ್ದೇಶಕ ಪ್ರಶಾಂತ್ ವರ್ಮಾ ಅವರ ಜೈ ಹನುಮಾನ್ ಸಿನಿಮಾವನ್ನ ರಿಷಬ್ ಮೊದಲು ಕೈಗೆತ್ತಿಕೊಂಡಿದ್ದಾರೆ. ಈಗಾಗಲೇ ಈ ಸಿನಿಮಾದ ಫೋಟೋಶೂಟ್ ನಡೆದು ಅಧಿಕೃತ ಘೋಷಣೆಯೂ ಆಗಿದೆ. ಇನ್ನು ಅಭಿಮಾನಿಗಳಿಗೆ ನೆಕ್ಸ್ಟ್ ಯಾವ ಪ್ರಾಜೆಕ್ಟ್ ಅಪ್ಪ ತಗೊಳ್ತಾರೆ, ಆ ಪ್ರಾಜೆಕ್ಟ್ ಅಲ್ಲಿ ರಿಷಬ್ ಶೆಟ್ಟಿ ಹೇಗೆ ಕಾಣಿಸ್ಕೊಳ್ತಾರೆ ಎನ್ನುವಂತ ಹಲವಾರು ಚರ್ಚೆಗಳಿರುತ್ತೆ, ಹಲವಾರು ಯೋಚನೆಗಳಿರುತ್ತೆ. ಅದಕ್ಕೆ ಈ ಒಂದು ವಿಚಾರ ಪುಷ್ಟಿ ಕೊಡುವಂತಿದೆ. ಇನ್ನು ಫಿಲ್ಮ್ ನಗರ್ ಮೂಲಗಳ ಪ್ರಕಾರ ಜೈ ಹನುಮಾನ್ ಚಿತ್ರದ ಶೂಟಿಂಗ್ ಇದೇ ಜನವರಿಯಲ್ಲಿ ಶುರುವಾಗುವಂತಹ ಸಾಧ್ಯತೆ ಇದೆ ಎನ್ನಲಾಗಿದೆ. ಮತ್ತು ಇದರ ಅಚ್ಚರಿ ಅಂದ್ರೆ ರಿಷಬ್ ಶೆಟ್ಟಿ ಅವರು ಜನವರಿಯಿಂದ ಜೂನ್ ವರೆಗೆ ಅಂದ್ರೆ ಪೂರ್ತಿ 6 ತಿಂಗಳು, ಮುಂದಿನ ವರ್ಷಗಳ ಕಾಲ 6 ತಿಂಗಳು ಈ ಒಂದು ಚಿತ್ರಕ್ಕಾಗಿಯೇ ತಮ್ಮ ಟೈಮನ್ನ ಮೀಸಲಿಡೋದಕ್ಕೆ ತೀರ್ಮಾನಿಸಿದ್ದಾರೆ ಎನ್ನುವಂತಹ ಗುಸುಗುಸು ಚರ್ಚೆ ಆರಂಭವಾಗಿದೆ. ಇನ್ನು ಚಿತ್ರದಲ್ಲಿ ರಿಷಬ್ ಶೆಟ್ಟಿ ಹನುಮಂತನ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಇದು ನಿಜಕ್ಕೂ ಬಹಳಷ್ಟು ಕ್ಯೂರಿಯಾಸಿಟಿಯನ್ನು ಬಿಲ್ಟ್ ಮಾಡುತ್ತೆ. ಹೇಗಿರುತ್ತೆ ಈ ಒಂದು ಸಿನಿಮಾ ಎನ್ನುವಂತಹ ವಿಮರ್ಶೆಗಳು, ಲೆಕ್ಕಾಚಾರಗಳು ಈಗಾಗಲೇ ಶುರುವಾಗಿದೆ. ಆದರೆ ಈ ಹಿಂದೆ ಪಾತ್ರದ ಪ್ರಕಟಣೆ ಆದ ಕೂಡಲೇ ಒಂದು ವಿವಾದವೂ ಕೂಡ ಎದುರಾಗಿತ್ತು. ಏನಪ್ಪಾ ಅಂತ ಹೇಳಿದ್ರೆ, ಹನುಮಂತನನ್ನ ಸಾಮಾನ್ಯ ಮಾನವನಂತೆ ತೋರಿಸಲಾಗ್ತಾ ಇದೆ. ಇದು ಹನುಮಂತನ ನೈಜ ಸ್ವರೂಪದ ಬಗ್ಗೆ ಮುಂದಿನ ಪೀಳಿಗೆ ಅಂದರೆ ನೆಕ್ಸ್ಟ್ ಜನರೇಷನ್ ಏನಿರುತ್ತೆ, ಈ ಒಂದು ಜನರೇಷನ್ಗಳ ದಾರಿ ತಪ್ಪಿಸುವಂತಹ ಕೆಲಸವಾಗುತ್ತೆ ಅಂತ ವಕೀಲರಾದಂಥ ಮಾಮಿದಾಳ್ ತಿರುಮಲ್ ರಾವ್ ಅವರು ದೂರನ್ನ ದಾಖಲಿಸಿದ್ರು. ಹೌದು, ಒಂದು ಸಿನಿಮಾ ಬಂದರೆ ಅದರ ಇಂಪ್ಯಾಕ್ಟ್ ಜಾಸ್ತಿನೇ ಇರುತ್ತೆ. ಅದರಲ್ಲೂ ಕೂಡ ನೆಕ್ಸ್ಟ್ ಜನರೇಷನ್ಗೆ ನಾವು ಏನು ಮೆಸೇಜನ್ನು ಪಾಸ್ ಮಾಡ್ತಾ ಇದ್ದೀವಿ ಅನ್ನೋದು ಬಹುಮುಖ್ಯ ಘಟ್ಟ ಅಂತಲೇ ಹೇಳಬಹುದು. ಇನ್ನು ನಿರ್ದೇಶಕ ಪ್ರಶಾಂತ್ ವರ್ಮಾ ಅವರ ಬಗ್ಗೆಯೂ ಇತ್ತೀಚೆಗೆ ಆರೋಪಗಳು ಕೇಳಿ ಬರ್ತಾ ಇದ್ವು. ತಮ್ಮ ಹಿಂದಿನ ಹನುಮಾನ್ ಸಿನಿಮಾ ಗೆದ್ದ ನಂತರ ಅವರು ಹಲವು ಹೊಸ ಚಿತ್ರಗಳನ್ನ ಘೋಷಿಸಿ ಅಡ್ವಾನ್ಸ್ ಅನ್ನ ಪಡೆದಿದ್ರು. ಶೂಟಿಂಗ್ ಆರಂಭಿಸ್ತಾ ಇಲ್ಲ ಎನ್ನುವಂಥ ಮಾತುಗಳು ಕೂಡ ಕೇಳಿ ಬಂದಿದ್ವು. ಆದರೆ ಅವರು ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿಗಾಗಿಯೇ ವೇಟ್ ಮಾಡ್ತಾ ಇದ್ರು ಎನ್ನುವಂಥ ಚರ್ಚೆ ಕೂಡ ಈಗ ಶುರುವಾಗಿದೆ. ಇನ್ನು ಈ ಬಿಗ್ ಬಜೆಟ್ ಚಿತ್ರಕ್ಕೆ ಮೈತ್ರಿ ಮೂವಿ ಮೇಕರ್ಸ್ ಸಂಸ್ಥೆ ಹಣವನ್ನ ಹೂಡ್ತಾ ಇದೆ. ಸ್ವತಃ ರಿಷಬ್ ಶೆಟ್ಟಿ ಅವರು, ಪ್ರಶಾಂತ್ ವರ್ಮಾ ಅವರು ಕಾಂತಾರ 1 ಸೆಟ್ಗೆ ಬಂದು ಕತೆ ಹೇಳಿದ್ರಿಂದಲೇ ಒಪ್ಪಿಕೊಂಡೆ ಅಂತ ಹಿಂದೆ ಹೇಳಿದ್ರು. ವಿಶೇಷ ಅಂದರೆ ಈ ಕಥೆ ಕೂಡ ಪ್ರಶಾಂತ್ ವರ್ಮಾ ಅವರ ಸಿನಿಮ್ಯಾಟಿಕ್ ಯೂನಿವರ್ಸ್ಗೆ ಸೇರಲಿದೆ. ಇನ್ನು ಕಳೆದ ವರ್ಷ ಪ್ರಶಾಂತ್ ವರ್ಮಾ ಹೊಸ ಕಲಾವಿದರನ್ನ ಬಳಸಿಕೊಂಡು ನಿರ್ದೇಶಿಸಿದಂತಹ ಹನುಮಾನ್ ಸಿನಿಮಾ 100 ಕೋಟಿಗೂ ಅಧಿಕ ಕಲೆಕ್ಷನ್ ಅನ್ನ ಮಾಡಿ ದಾಖಲೆಯನ್ನೇ ಬರೆದುಬಿಟ್ಟಿತ್ತು. ಕಡಿಮೆ ಬಜೆಟ್ನಲ್ಲಿ ಅದ್ಭುತ ಔಟ್ಪುಟ್ ಅನ್ನ ನೀಡಿದಂತಹ ಪ್ರಶಾಂತ್ ವರ್ಮಾ ಮತ್ತು ಕಾಂತಾರದಂತಹ ಮಾಸ್ಟರ್ ಪೀಸ್ ನೀಡಿದಂತಹ ರಿಷಬ್ ಶೆಟ್ಟಿ ಕಾಂಬಿನೇಷನ್ ಮೇಲೆ ಇಡೀ ದೇಶದ ಸಿನಿಪ್ರಿಯರ ನಿರೀಕ್ಷೆ ಮತ್ತಷ್ಟು ದ್ವಿಗುಣವಾಗಿದೆ ಅಂತಲೇ ಹೇಳಬಹುದು. ಒಟ್ಟಾರೆ 6 ತಿಂಗಳ ಈ ಒಂದು ಕಾಲ್ ಶೀಟ್ ಜೈ ಹನುಮಾನ್ ಸಿನಿಮಾವನ್ನ ಯಾವ ಎತ್ತರಕ್ಕೆ ಕೊಂಡೊಯ್ಯುತ್ತೆ ಎಂಬುದನ್ನು ಇನ್ನಷ್ಟೇ ಕಾದು ನೋಡಬೇಕಿದೆ. ಒಂದಷ್ಟು ಫಿಲ್ಮ್ಗಳು ಬಂದಾಗ ಕಾಂಟ್ರವರ್ಸಿಗಳನ್ನು ಕ್ರಿಯೇಟ್ ಮಾಡಿರೋದು ಉಂಟು. ಯಾಕೆ ದೇವ್ರ ಸಿನಿಮಾವನ್ನು ಮತ್ತೊಂದು ರೀತಿಯಲ್ಲಿ ನೀವು ತೋರಿಸೋದಕ್ಕೆ ಹೊರಟಿದ್ದೀರಾ, ಈ ರೀತಿಯೆಲ್ಲ ನಡೆದಿರುತ್ತಾ, ಯಾಕೆ ಈ ರೀತಿಯಾದಂಥ ಊಹಾಪೋಹಗಳ ಕಥೆಯನ್ನು ಕಟ್ತೀರಿ ಅನ್ನೋದು ಕೂಡ ಒಂದಷ್ಟು ಜನರ ಮಾತು. ಇನ್ನೊಂದಷ್ಟು ಜನ ನೈಜತೆಯನ್ನು ತೋರಿಸ್ಬೇಕು ಎನ್ನುವಂಥ ಬೇಡಿಕೆಯನ್ನು ಕೂಡ ಇಟ್ಟಿರ್ತಾರೆ. ಆದರೆ ಈ ಸಿನಿಮಾ
ಯಾವ ರೀತಿ ಬರುತ್ತೆ? ಯಾಕಂತ ಹೇಳಿದ್ರೆ ಇದೀಗ ರಿಷಬ್ ಶೆಟ್ಟಿ ಅಂದ್ರೆ ಹಲವಾರು ನಿರೀಕ್ಷೆಗಳು ತುಂಬಾನೇ ಇಡಲಾಗುತ್ತೆ. ನಿರೀಕ್ಷೆಗೆ ತಕ್ಕಂತೆ ಸಿನಿಮಾ ಕೂಡ ಮೂಡಿ ಬರ್ಬೇಕಾಗಿರುತ್ತೆ. ಇದು ನಂಬಿಕೆಗಳ ಆಧಾರದ ಮೇಲೆ ಓರ್ವ ನಟನನ್ನ ಬಳಸ್ಕೊಳ್ಳುವಂತಹ ರೀತಿ ಯಾವ ರೀತಿ ಇರುತ್ತೆ ಅನ್ನೋದನ್ನ ಇನ್ನಷ್ಟೇ ಕಾದು ನೋಡ್ಬೇಕು ಅಂತ ಹೇಳ್ತಾ ಈ ಕ್ಷಣದ ವಿಶೇಷ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ವಿ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ, ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ.